ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಪ್ರಜ್ವಲ್ ರೇವಣ್ಣ ಅವರು ಜೈಲ್ ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಅವರ ಒಂದು ಬ್ಯಾರಕ್ನಲ್ಲಿ ಹುಡುಕಾಟ ನಡೀತು. ಫೋನು, ಚಾರ್ಜರು, ಪೆನ್ ಡ್ರೈವು, ಅದು ಇದು ನಿಷೇಧ ವಸ್ತುಗಳು ಸಿಕ್ತು. ಆದರೆ ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಇದೆಲ್ಲ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಆ ಫೋನಿಂದ ಯಾರ್ಯಾರ ಜೊತೆ ಮಾತನಾಡಿರಬಹುದು, ಯಾರ ಜೊತೆ ಎಲ್ಲ ಕಾಂಟ್ಯಾಕ್ಟಲ್ಲಿದ್ದರು, ಏನೆಲ್ಲ ಮಾತಾಡಿರಬಹುದು ಅಂತ. ಪ್ರಜ್ವಲ್ ರೇವಣ್ಣ ಅವರು ಪೋಷಕರು ಅವರ ಒಂದು ಪೇರೆಂಟ್ಸ್ ಜೊತೆ ಸೇರಿ ಹಲವರೊಂದಿಗೆ ಜೈಲಿನಿಂದಲೇ ಸಂಪರ್ಕವನ್ನ ಮಾಡಿದ್ದಾರೆ. ಹೊಂದಿದ್ದಂತಹ ರೇವಣ್ಣ ಜೈಲಿನಿಂದಲೇ ಸಂಪರ್ಕವನ್ನ ಹೊಂದಿದ್ದಂತಹ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಂಧನದಲ್ಲಿರುವಂತಹ JDS ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸುತ್ತಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಸ ಮಾಹಿತಿಗಳು ಬಹಿರಂಗವಾಗಿದೆ. ಪ್ರಜ್ವಲ್ ತಮ್ಮ ಪೋಷಕರು ಸೇರಿದಂತೆ ಹಲವರೊಂದಿಗೆ ಸಂಪರ್ಕದಲ್ಲಿರೋದು ತನಿಖೆಯಿಂದ ಗೊತ್ತಾಗಿದೆ. ಪ್ರಜ್ವಲ್ ಒಂದು ಕೀಪ್ಯಾಡ್ ಮತ್ತು ಒಂದು ಆಂಡ್ರಾಯ್ಡ್ ಹೀಗೆ 2 ಮೊಬೈಲ್ಗಳನ್ನು ಬಳಸ್ತಾ ಇದ್ರು. ಪೊಲೀಸರ ತನಿಖೆ ವೇಳೆ ಬಾಣಸವಾಡಿ ನಿವಾಸಿ ನವೀನ್ ಎಂಬಾತ ಪ್ರಜ್ವಲ್ಗೆ ಮೊಬೈಲ್ ಪೂರೈಕೆ ಮಾಡಿದ್ದು ಬೆಳಕಿಗೆ ಬಂದಿದೆ. ಪ್ರಜ್ವಲ್ ಇದ್ದ ಬ್ಯಾರಕ್ನಲ್ಲೇ ಇದ್ದ ಪ್ರತಾಪ್ ರಾಯ್ ಮೂಲಕ ನವೀನ್ ಮೊಬೈಲ್ಗಳನ್ನು ತಲುಪಿಸಿದ್ದಾನೆ. ಆಗಲೇ ಪ್ರಜ್ವಲ್ ರೇವಣ್ಣ ಒಂದಷ್ಟು ಡ್ರಾಮಾ ಮಾಡಿದರು. ನನಗೂ ಈ ಫೋನಿಗೂ ಸಂಬಂಧನೇ ಇಲ್ಲ, ಬ್ಯಾರಕ್ಕಿಗೆ ಯಾರ್ಯಾರು ಬರ್ತಾರೋ ಯಾರ್ಯಾರು ಹೋಗ್ತಾರೋ ಅವ್ರು ಯಾರೋ ತಂದಿಟ್ಟಿರಬೇಕು, ನನಗೆ ಫೋನ್ ಬಗ್ಗೆ ಗೊತ್ತೇ ಇಲ್ಲ ಅಂತ. ಅದು ಅವಾಗ DGP ಅಲೋಕ್ ಕುಮಾರ್ ಅವರು ಹೇಳ್ತಾರೆ, ಈ ಡ್ರಾಮಾನೆಲ್ಲ ಫಸ್ಟ್ ಸ್ಟಾಪ್ ಮಾಡಿ ಇನ್ನು ಮುಂದೆ ಏನಾದ್ರು ನೆಟ್ಟಗಿರು ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಾರೆ. ಅದೆಲ್ಲದ್ರ ಜೊತೆಗೆ ಈ ಇಲಾಖೆ ಇಷ್ಟು ತಲೆ ತಗ್ಸಿದೆ ಅಂತಂತಂದರೆ ಇಷ್ಟು ವರ್ಷದಲ್ಲಿ ಇಷ್ಟು ವರ್ಷ ನನ್ನ ವೃತ್ತಿ ಜೀವನದಲ್ಲಿ ನನಗಿಷ್ಟು ಬೇಜಾರಾಗಿದ್ದಿದೆ. ಫಸ್ಟು ಇಲಾಖೆ ತಲೆ ತಗ್ಸಂಗೆ ಮಾಡಿದ್ಯಾ ನೀನು ಅಂತ ಹೇಳ್ಬಿಟ್ಟು DGP ಅಲೋಕ್ ಕುಮಾರ್ ಅವರು ಹೇಳಿರ್ತಾರೆ. ಇಲ್ಲ ಸರ್, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಸಮಜಾಯಿಸಿ ಕೊಡೋಕೆ ಹೋಗಿರ್ತಾರೆ. ಆಗ DGP ಅಲೋಕ್ ಕುಮಾರ್ ಅವರು ಇದೆಲ್ಲ ಡ್ರಾಮಾ ಸಾಕು, ಯಾಕಂತಂದರೆ ಇದೆಲ್ಲ ಅವ್ರಿಗೆ ಇದನ್ನು ಹೊಸದಲ್ಲ, ಅವ್ರ ವೃತ್ತಿ ಜೀವನದಲ್ಲಿ ಇಂಥ ಸಾವಿರಾರು ಕೇಸ್ಗಳನ್ನ ನೋಡಿರ್ತಾರೆ. ಇದೇ ನನಗೇನು ಹೊಸದಲ್ಲ, ಈ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಮಾಡೋ ಕೆಲಸ ಮಾಡ್ಕೊಂಡು ಇರು ಅಂತ. ಈಗ ಅವಾಗ ಆರಾಮಾಗಿ ಹೆಂಗೋ ಬ್ಯಾರಕ್ನಲ್ಲಿ ಇಬ್ಬರಿದ್ರು, ನೀಟಾಗಿ ಹೆಂಗೋ ಇದ್ರು. ಈಗ ನಾರ್ಮಲ್ ಬ್ಯಾರಕ್ಕಿಗೆ ಹಾಕ್ತಿದ್ದಾರೆ, 25 ಜನ ಇರೋ ಬ್ಯಾರಕ್ಕಿಗೆ. ಈಗಲೂ ಹಣೆ ಚಚ್ಕೊತಿದ್ದಾರೆ ಪ್ರಜ್ವಲ್ ರೇವಣ್ಣ. ನನಗೆ ಇದರಲ್ಲಿ ಇರೋಕ್ಕಾಗ್ತಿಲ್ಲ, ಈ ಬ್ಯಾರಕ್ನಲ್ಲಿ ನನಗೆ ಸೋಂಕು ತಗ್ಲುತ್ತೆ, ಕೆಮ್ತಾರೆ, ಅವರಿಗೆ ಕಜ್ಜಿ ಇದೆ, ಕಾಯಿಲೆ ಇದೆ, ನನ್ನನ್ನು ಇಲ್ಲಿಂದ ಬ್ಯಾರಕ್ಕಿಗೆ ಹಾಕ್ಬಿಡಿ ಬೇರೆ ಬ್ಯಾರಕ್ಕಿಗೆ ಅಂತ. ನಿಮ್ಮನ್ನು ಬೇರೆ ಬ್ಯಾರಕ್ಕಿಗೆ ಹಾಕ್ಬಾರ್ದು, ನೀವು ಕೇಳ್ತಿರೋ ಲಿಸ್ಟ್ ನೋಡಿದ್ರೆ ನಿಮ್ಮನ್ನು ಮನೆ ಕರ್ಕೊಂಡೋಗಿ ನಿಮ್ಮನೆ ಬೆಡ್ರೂಮಲ್ಲಿ ಬಿಟ್ಬಿಡ್ಬೇಕು. ನಿಮ್ಮನ್ನು ನೀವು ಹಂಗೆ ಕೇಳ್ಕೊಳ್ತಿದ್ದೀರಾ, ಎಲ್ಲಿ ಹಾಕ್ತಾರೋ ಅದು ಸುಮ್ಮನೆ ಬಿದ್ಕೊಂಡಿರಬೇಕು. ಜೈಲಿಗೆ ಹೋದಾಗಿಂದ ಒಂದಲ್ಲ ಒಂದು ತಾಪತ್ರೆ ಇವ್ರದ್ದು. ಜೈಲಿಗೆ ಹೋದಾಗ ಲೈಬ್ರರಿ ಜೀವಾವಧಿ ಶಿಕ್ಷೆ ಸಿಕ್ತು. ಜೀವಾವಧಿ ಶಿಕ್ಷೆ ಸಿಕ್ಕಿದ್ಮೇಲೆ ಲೈಬ್ರರಿ ಕೆಲಸ ಮಾಡ್ಕೊಂಡು ಬಿದ್ದೀರಿ ಅಂತ ಹೇಳಿದ್ರೆ ಲೈಬ್ರರಿ ಕೆಲಸಕ್ಕೂ ಹೋಗಲ್ಲ. ಒಂದು ಬುಕ್ಸ್ ಎತ್ತಿಡೋದು, ಬುಕ್ಸ್ನ ತೊಗೊಂಡು ಇಲ್ಲಿಡೋದಕ್ಕೂ ನಿಮಗೆ ಭಾರ. ಆ ಕೆಲಸನೂ ಮಾಡಿಲ್ಲ. ಅದು ತಿಂಗಳು ಸಂಬಳ ಕರೆಕ್ಟಾಗಿ ತೊಗೊಳ್ಳಿ, ನೀವು ಎಷ್ಟಾರು ಕೋಟಿಗಿರಿ ನೀವು ಮನೇಲಿ. ಬಟ್ ಜೈಲಲ್ಲಿ ಸಂಬಳ ತೊಗೊಳೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಜೈಲಲ್ಲಿ ಕೊಡುವಂಥ ಸಂಬಳವನ್ನು ತೊಗೊಳ್ತೀರಾ. ಅದಾದಮೇಲೆ ಫೋನ್ ಇಟ್ಕೊಂಡಿರ್ತೀರಾ, ಪೆನ್ ಡ್ರೈವು, ನೋಟ್ ಬುಕ್ಸು, ಇದೆಲ್ಲ ನಿಮಗೆ ಯಾರು ನಿಮಗೆ ಹೊರಗಡೆಯಿಂದ ತಂದು ಕೊಡೋದು? ಈಗ ನಾನು 25 ಜನ ಇರುವಂತಹ ಬ್ಯಾರಕ್ನಲ್ಲಿದ್ದೀನಿ, ನಂಗೆ ಇದರಲ್ಲಿ ಇರೋಕ್ಕಾಗ್ತಾ ಇಲ್ಲ, ಸೋಂಕು ಹರಡ್ಬಿಡುತ್ತೆ, ನನಗೆ ಕೆಮ್ಮು ಆಗ್ಬಿಡುತ್ತೆ, ನನಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ, ನನ್ನ ಬೇರೆ ಬ್ಯಾರಕ್ಕಿಗೆ ಅಕ್ಕಿ ಅಂತ ತಲೆ ಚಚ್ಕೊತಿದ್ದಾರೆ. ನೋಡಬೇಕು. ಮತ್ತು ಅದ್ರ ಜೊತೆಗೆ ಸೊಳ್ಳೆ ಪರದೆ ಕೊಡಿ, ಹಂಗೆ ಕೊಡಿ, ಹಿಂಗೆ ಕೊಡಿ ಅಂತ ಕೇಳಿದ್ದಾರೆ. ಅದು ಯಾವುದು ಕೊಡ್ತಾರಲ್ವ, ಯಾಕಂದರೆ ಈಗ ತಾನೇ ಮೊನ್ನೆ ಫೋನ್ ಸಿಕ್ಕಾಕೊಂಡಿದೆ. ಅದರಲ್ಲೂ ಫೋನ್ ನಂದಲ್ಲ ಅಂತೇಳಿ ಈಗ ಪ್ರಜ್ವಲ್ ರೇವಣ್ಣ ಯಾರ್ಯಾರ ಜೊತೆ ಮಾತನಾಡಿದ್ದಾರೆ ಅಂತ ಕೂಡ ಸಿಕ್ಕಾಕೊಂಡಿದೆ. ಇನ್ನೇನು ಅವ್ರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದು, ಯಾವುದು ಕೊಡಬಾರ್ದು ಜೈಲಲ್ಲಿ. ಆವಾಗಲೇ ಕಷ್ಟ ಅಂತಂದರೆ ಇನ್ನು ಲೈಫಲ್ಲಿ ತಪ್ಪು ಮಾಡಬಾರ್ದು ಅಂತ ಕಷ್ಟ ಅನುಭವಿಸಿದಾಗಲೇ ಗೊತ್ತಾಗೋದು. ಜೈಲಲ್ಲೂ ಆರಾಮಾಗಿದ್ದರೆ ಇಂಥ ತಪ್ಪುಗಳು ಮಾಡಿದ್ದೀವಿ ಅಂತ ಅವ್ರಿಗೆ ಎಲ್ಲಿ ಫೀಲ್ ಆಗುತ್ತೆ? ಮನೆ ಹೊರಗಡೆ ಇರೋದಕ್ಕಿಂತ ಜೈಲಲ್ಲಿ ಇರೋದೇ ಚೆನ್ನಾಗಿದೆಯಲ್ಲ ಅಂತ ಖುಷಿಯಾಗಿರ್ತಾರೆ. ಈಗ ಪ್ರಜ್ವಲ್ ಇದ್ದಂತಹ ಬ್ಯಾರಕ್ನಲ್ಲಿ ಇದ್ದಂತಹ ಪ್ರತಾಪ್ ರಾಯ್ ಮೂಲಕ ನವೀನ್ ಬ್ಯಾರಕ್ನಲ್ಲಿ ಪ್ರತಾಪ್ ಅಂತ ಒಬ್ಬ ಹುಡುಗ ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಕಡೆಯಿಂದ ಫೋನ್ಗಳನ್ನ ನವೀನ್ ಅಂತ ಹೊರಗಡೆ ಇದ್ದಿದ್ದಂತಹ ವ್ಯಕ್ತಿ ಕೈಲಿಂದ ಫೋನನ್ನು ತರಿಸ್ಕೊಂಡಿದ್ದಾರೆ ಒಳಗಡೆ. ಕ್ರಿಮಿನಲ್ ಪ್ರಕರಣವೊಂದರಲ್ಲಿ ನವೀನ್ ಜೈಲಿಗೆ ಹೋಗಿದ್ದಾಗ ಪ್ರತಾಪ್ ರಾಯ್ನ ಪರಿಚಯವಾಗಿದೆ. ನವೀನನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಪ್ರಜ್ವಲ್ ಬಳಸ್ತಿದ್ದಂತಹ ಸಿಮ್ ಕಾರ್ಡ್ಗಳು ಬೇರೆಯವರ ಹೆಸರಿನಲ್ಲಿ ಖರೀದಿಸಲ್ಪಟ್ಟಿದ್ದು, ಒಂದು ಸಿಮ್ ಆಂಧ್ರ ಪ್ರದೇಶದಲ್ಲಿ ಸಕ್ರಿಯವಾಗಿರುವುದು ಪತ್ತೆಯಾಗಿದೆ. DIG ಜಿನೇಂದ್ರ ಗಣಗಾವಿ ನೇತೃತ್ವದಲ್ಲಿ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು, ಈ ಒಂದು ಪ್ರಕರಣದಲ್ಲಿ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೂ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿ ಮೊಬೈಲ್ ಪೂರೈಕೆಯಾಗಿದ್ದು ಹೇಗೆ ಎಂಬ ತನಿಖೆ ಕೂಡ ಮುಂದುವರಿತಾ ಇದೆ. ನೋಡಿ, ಇದು ಪ್ರಜ್ವಲ್ ರೇವಣ್ಣಗೆ ಮಾತ್ರ ಸಂಕಷ್ಟ ಅಲ್ಲ, ಈಗ ಜೈಲಿನಲ್ಲಿದ್ದಂತಹ ಅಧಿಕಾರಿಗಳಾಗಿರಬಹುದು, ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿಗೂ ಕೂಡ ಸಂಕಷ್ಟ. ಇವರು ಒಂದೊಂದು ಹಲ್ಕ ಕೆಲಸ ಮಾಡೋದಕ್ಕೆ ಅಲ್ಲಿದ್ದಂಥವ್ರು ಎಲ್ಲರಿಗೂ ಕೂಡ ತಲೆ ಮೇಲೆ ಬರುತ್ತೆ. ಅವ್ರು ಫೋನ್ ಯೂಸ್ ಮಾಡಿರೋದು ಪಾಪ ಅಲ್ಲಿ ಅಧಿಕಾರಿಗಳಿಗೆ ಏನು ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಈಗ ಎಲ್ಲರೂ ಸೇರಿಸಿ ಅನುಭವಿಸ್ಬೇಕಲ್ಲ, ಎಲ್ಲರಿಗೂ ಸೇರಿ ಅಲ್ಲ ಪನಿಷ್ಮೆಂಟು. ಅಧಿಕಾರಿಗಳಿಗಾಗಿರ್ಬಹುದು, ಅಲ್ಲಿದ್ದಂತಹ ಸಿಬ್ಬಂದಿಗಳಿಗಾಗಿರ್ಬೋದು, ಎಲ್ಲರಿಗೂ ಸಂಕಷ್ಟನೇ.
ಆದರೆ ಕಾದು ನೋಡಬೇಕು ಹೆಂಗೆ ಮೊಬೈಲು ಒಳಗಡೆ ಬಂತು ಅಂತ ಹೇಳ್ಬಿಟ್ಟು, ಯಾಕಂದರೆ ಚೆಕಿಂಗ್ ಎಲ್ಲ ಮಾಡೇ ಒಳಗಡೆ ಬಿಡೋದು, ಅದರಲ್ಲೂ ಹೆಂಗೆ ಫೋನ್ ಒಳಗಡೆ ಬಂತು ಅಂತ ಈ ಬಗ್ಗೆ ತನಿಖೆ ಮುಂದುವರೆದಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.